ಅಯೋಧ್ಯೆ ರಾಮ ಮಂದಿರ ಹುಂಡಿ ವಿವಾದ ದೇಶಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತು. ಘಟನೆ ಬಳಿಕ ಯುಪಿ ಸರ್ಕಾರ ತಲೆ ತಗ್ಗಿಸುವಂತಾಗಿದ್ದು, ಘಟನೆ ಬಳಿಕ ಎಚ್ಚೆತ್ತುಕೊಂಡಿದೆ. ಅಯೋಧ್ಯೆ ವಿವಾದ ಬೆನ್ನಲ್ಲೇ ರಾಜ್ಯ ಮುಜರಾಯಿ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ತನ್ನ ವ್ಯಾಪ್ತಿಯಲ್ಲಿ ಬರೋ ದೇವಳಗಳ ಅಕ್ರಮ ತಡೆಯೋಕೆ ಹದ್ದಿನ ಕಣ್ಣಿಡಲು ಮುಂದಾಗಿದ್ದು, 19 ಅಂಶಗಳ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ. ಅಯೋಧ್ಯೆ ಹುಂಡಿ ಪ್ರಕರಣದ ಬಳಿಕ ಎಚ್ಚೆತ್ತ ರಾಜ್ಯ ಮುಜರಾಯಿ ಇಲಾಖೆ 19 ಅಂಶಗಳ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕಂದಾಯ ಇಲಾಖೆ. ರಾಜ್ಯ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ದೇವಸ್ಥಾನಗಳ ಹುಂಡಿಗಳ ಮೇಲೆ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅಯೋಧ್ಯೆ ರೀತಿ ಇಲ್ಲಿ ಮರುಕಳಿಸಬಾರದು ಅಂತ ಅತ್ಯಂತ ಕಠಿಣ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಕೇವಲ ಸಿಸಿಟಿವಿ ಕಣ್ಗಾವಲು ಮಾತ್ರವಲ್ಲ, ಹುಂಡಿ ಎಣಿಕೆಗೆ ದೇಶದಲ್ಲೇ ಮೊದಲ ಬಾರಿಗೆ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ವ್ಯವಸ್ಥೆ ಜಾರಿಗೆ ಮುಂದಾಗಿದೆ. ಏನಿದೆ ಹೊಸ ಮಾರ್ಗಸೂಚಿಯಲ್ಲಿ? ಸಿಸಿಟಿವಿ ವೆಬ್ ಕ್ಯಾಮೆರಾ 4 ದಿಕ್ಕು ಕಾಣುವಂತೆ ಅಳವಡಿಕೆ. ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ದೇವಾಲಯಗಳಿಗೆ ಲೈವ್ ವ್ಯವಸ್ಥೆ. ಇಲಾಖೆ ಕೇಂದ್ರೀಕೃತ ಕಚೇರಿಯಲ್ಲಿ ಸಿಸಿಟಿವಿ ಸರ್ವರ್ ಅಳವಡಿಕೆ. ಯುಪಿಐ, ಭೀಮ್, ಕ್ಯೂಆರ್ ಕೋಡ್ ಮೂಲಕ ಡಿಜಿಟಲ್ ದೇಣಿಗೆಗೆ ಉತ್ತೇಜನ. ದೇವಾಲಯಗಳಲ್ಲಿ ವಾರಕ್ಕೊಮ್ಮೆ, ಇತರೆಡೆ 2 ವಾರಕ್ಕೊಮ್ಮೆ ಎಣಿಕೆ. ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲೇ ಹುಂಡಿ ಎಣಿಕೆ ಪ್ರಕ್ರಿಯೆ. ಹುಂಡಿ ತೆರೆಯುವುದರಿಂದ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೂ ವಿಡಿಯೋ. ಹುಂಡಿ ಎಣಿಕೆಯಲ್ಲಿ ಫೇಸ್ ರೆಕಗ್ನಿಷನ್ ವ್ಯವಸ್ಥೆ ಜಾರಿ. ಎಣಿಕೆಗೆ ಬರುವ ಸಿಬ್ಬಂದಿಯಿಂದ ಕ್ಯಾಶ್ ಇನ್ ಹ್ಯಾಂಡ್ ಘೋಷಣೆ ಕಡ್ಡಾಯ. ಚಿನ್ನ, ಬೆಳ್ಳಿ ಕಾಣಿಕೆಗಳನ್ನು ಅದೇ ದಿನ ಮೌಲ್ಯಮಾಪನ ಮಾಡಿ ಖಜಾನೆಗೆ ಜಮಾ. ಹುಂಡಿ ಎಣಿಕೆಗೆ ಸಾರ್ವಜನಿಕರಿಗೆ ಅವಕಾಶವಿರುವುದಿಲ್ಲ. ಸರ್ಕಾರಿ, ಬ್ಯಾಂಕ್ ಅಥವಾ ಗೃಹ ರಕ್ಷಕ ಸಿಬ್ಬಂದಿ ಮಾತ್ರ ಅವಕಾಶ. ಅದರಿಂದ ದಯವಿಟ್ಟು ಇದು ಸ್ವಾಗತಾರ್ಹ. ನಮ್ಮ ಸಂಘ ಈಗ ಈ ಸರ್ಕಾರದ ದೃಢ ನಿರ್ಧಾರವನ್ನ ಇದು ಬೇಗ ಮಾಡಬೇಕಾಗಿತ್ತು. ಹಲವಾರು ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು. ಈಗ ಆಗಿರೋದು ತುಂಬಾ ಸಂತೋಷದ ವಿಷಯ. ಇದನ್ನು ನಾವು ಸ್ವಾಗತಿಸ್ತೇವೆ. ಮತ್ತೆ ಕೆಲವು ದೇವಸ್ಥಾನಗಳಲ್ಲಿ ಹುಂಡಿಗಳು ಎಷ್ಟಿದೆ ಅಂತ ಲೆಕ್ಕ ಇರಲ್ಲ. ಕೆಲವು ಅನಧಿಕೃತ ಹುಂಡಿಗಳು ಇರ್ತವೆ. ಅದು ಸಹ ಒಂದು ದೇವಸ್ಥಾನದಲ್ಲಿ ಎಷ್ಟು ಹುಂಡಿ ಇದೆ ಅದನ್ನ ಕೌಂಟ್ ಮಾಡಿ ಅದರ ಮೇಲೆ ನಂಬರ್ ಹಾಕಬೇಕು. ಒಟ್ನಲ್ಲಿ ದೇವರ ಹಣಕ್ಕೆ ಕನ್ನ ಹಾಕುವ ಕಿರಾತಕರಿಗೆ ನ್ಯೂಸ್ ಬೆಂಗಳೂರು.